ಹರಿ ಓಂ. ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿ ನಮಸ್ಕರಿಸುತ್ತಾ, ಇವತ್ತಿನ ದಿನ ನಾವೆಲ್ಲರೂ ಕೂಡಿ ತುಮಕೂರು ಒಣಿಯ ಒಂದು ಸತ್ಸಂಗದಲ್ಲಿ, ಅದು ಗಣೇಶನ ಒಂದು ಸಾನ್ನಿಧ್ಯದಲ್ಲಿ ಮೀರಕ್ಕ ಮೆಹರ್ವಾಡಿಯವರ ಒಂದು ದೇಣಿಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ದೇಣಿಗೆ ಅತ್ಯಮೂಲ್ಯವಾದದ್ದು. ಅದು ಅರಿಶಿನ ಕುಂಕುಮರಿ, ಒರಿಜಿನಲ್ ಅರಿಶಿನ ಮತ್ತು ಒರಿಜಿನಲ್ ಮತ್ತು ಕುಂಕುಮಾರಿ. ಅದು ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ಲಿ ಅತಿ ಮಹತ್ವದಾಗಿರುವಂತಹ ಚುಟುಕಿ ಸಿಂಧೂರ್ಕಿ ಕೀಮತ್ ತುಮ್ ಕ್ಯಾ ಜಾನೋ, ಸುರೇಶ್ ಬಾಬು ಅಂತಾರೆ ನೋಡ್ರಿ. ಹಾಗೆ ನಮ್ಮ ಭಾರತದ ಒಂದು ಸಂಸ್ಕೃತಿಯ ಪ್ರತೀಕರಿದೆ. ಅದಕ್ಕಾಗಿ ಇವತ್ತು ನನಗೆ ಕೊಟ್ಟಿರುವಂತಹ ವಿಷಯ, ಬಳೆಗಳನ್ನೇ ಹಾಕೋತೀರಿ, ಅರಿಶಿನ ಕುಂಕುಮಗಳನ್ನು ಎದಕ್ಕೆ ನಾವು ಅದನ್ನು ಮುತ್ತೈದೆಯ ಒಂದು ಪ್ರತೀಕ ಅಂತೇಳಿ ಸ್ವೀಕರಿಸ್ತೇವೆ. ಅದರಂತೆ ಕಾಲಲ್ಲಿ ಕಾಲುಂಗುರ ಎದಕ್ಕೆ ಧರಿಸ್ತೇವೆ, ಕೈಯಲ್ಲಿ ಬಳೆಗಳನ್ನು ಏಕೆ ಧರಿಸ್ತೇವೆ ಅನ್ನುವಂತಹ ವಿಷಯದ ಮೇಲೆ ಮಾತನಾಡಬೇಕಂತೇಳಿ ಪ್ರತಿಭಾ ಪವಾರ್ ಅವರು ನನಗೆ ವಿನಂತಿಸಿಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತೇ ಕೊಟ್ಟಿರುವಂತಹ, ನನಗೆ ಇನ್ನೊಂದು ಕಡೆ ಹೋಗ್ಬೇಕಾ, ಫೋನ್ ಬರ್ತಾ ಇದೆ. ಇವತ್ತಿನ ದಿನದ ಮಹತ್ವ ಏನಪ್ಪ ಅಂತ ಹೇಳಿದರೆ, ಮೊದಲು ಗಣಪತಿ ಇದ್ರಿ. ಗಣಪತಿಯ ಅಥರ್ವ ಶಿಷ್ಯವನ್ನು ಇಲ್ಲಿ ರಾಜಕ್ಕ ಲದ್ವಾ ಅವರು ನಡೆಸಿಕೊಟ್ರಿ. ಅದರದ ಅರ್ಥನೂ ಕೂಡ ತುಂಬ ಸುಂದರವಾಗಿದೆ. ಆದರೂ ಸಹಿತ ನಾನು ಕೊಟ್ಟಿರುವಂತಹ ಸಮಯದಲ್ಲಿ ನಾನು ನಮ್ಮ ಭಾರತೀಯ ಸಂಸ್ಕೃತಿಯ ಸಂಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊಟ್ಟ ಮೊದಲು ನಾವು ಹೇಳ್ತೇವೆ ಅರಿಶಿಣ ಮತ್ತು ಕುಂಕುಮರಿ. ಮೊದಲು ಅರಿಶಿನ ಹಚ್ಕೋತೇವೆ, ತದನಂತರ ಕುಂಕುಮವನ್ನು ಧರಿಸ್ತೇವೆ. ಅರಿಶಿಣ ಇದು ಆ್ಯಂಟಿಸೆಪ್ಟಿಕ್ ರೀ, ಔಷಧಿ ರೀ. ಇದು ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಉತ್ತಮವಾಗಿ ಬೆಳೆಯುವಂತಹ ಒಂದು ಔಷಧಿಯ ಸಸ್ಯದ, ಇದು ನಮ್ಮ ಭಾರತದಲ್ಲಿದೆ. ಅದನ್ನು ನಾವು ಎಲ್ಲ ಕಾಲದಲ್ಲಿಯೂ ಕೂಡ ಉಪಯೋಗಿಸ್ತೇವೆ ರೀ. ಮದುವೆಗೂ ಕೂಡ ಅರಿಶಿನ ಹಚ್ತೇವೆ. ಯಾರಾದರೂ ಮುತ್ತೈದೆ ಬಂದರೂ ಸಹಿತ ಅವ್ರಿಗೆ ಅರಿಶಿನವನ್ನು ಹಚ್ತೇವೆ. ಅದರಂತೆ ದೇವರ ಮುಂದೆಯೂ ಕೂಡ ನಾವು ಅರಿಶಿನ ಕುಂಕುಮವನ್ನು ಪ್ರಸಾದ ರೂಪದಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯವೂ ಕೂಡ ಆ ದೇವಿಯ ಒಂದು ಶಕ್ತಿ ನಮಗೆ ಬೇಕಂತೇಳಿ ನಾವು ಹಣೆಯಲ್ಲಿ ಅದನ್ನು ಧರಿಸ್ತೇವೆ ರೀ. ಅರಿಶಿಣ ಇದು ಎದಕ್ಕೆ ಉಪಯೋಗಪ್ಪ ಅಂತ ಹೇಳಿದರೆ, ಅದರಲ್ಲಿ 64 ಔಷಧಿ ತತ್ವ ಇದೆ ರೀ. ನೀವು ಬೆಳಗಿನ ಜಾವಕ್ಕೆ ಅರಿಶಿನ ಹಾಕಿ ನೀರು ಕುಡಿದರೆ ಅದು ಮಂತ್ರೋಕ್ತ ನೀರು ಆಗ್ತೈತ್ರಿ. ನಿಮಗೆ ಪ್ರಾರಂಭದಲ್ಲಿನೇ ಪ್ರಾತಃ ಕಾಲನೇ ಆ ಒಂದು ನೀವು ಎಷ್ಟು ಕುಡಿತೀರೋ ಅಷ್ಟು ಫುಲ್ ಗ್ಲಾಸ್ ತಗೋಬೇಕು. ಅದರಲ್ಲಿ ಚಿಟಿಕಿ ಒಂದು ಅರಿಶಿನವನ್ನು ಹಾಕಬೇಕು. ಹಾಕಿದ್ದೇ ಆದರೆ ಆ ನೀರಿಗೆ ನೀವು ಕಣ್ತುಂಬ ನೋಡಿ ಆಪೋ ನಾರಾಯಣ ಅಂತ ಹೇಳ್ಬೇಕ್ರಿ. ಆಪೋ ನಾರಾಯಣ ಅಂದರೆ ನೀರಿನಲ್ಲಿರುವಂತಹ ನಾರಾಯಣನೇ ಅದರಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ. ಅದರಲ್ಲಿ ನಿಮಗೆ ಏನು ಬೇಕು ಅದನ್ನು ಪ್ರಾರ್ಥನೆ ಮಾಡ್ಕೋಬೋದು ರೀ. ನನಗೆ ಆರೋಗ್ಯವನ್ನು ಕೊಡಂತ ಹೇಳ್ಬೋದು, ನಮಗೆ ಕೀರ್ತಿಯನ್ನು ಕೊಡಂತ ಕೇಳ್ಬೋದು, ಅಧಿಕಾರನೂ ಕೇಳ್ಬೋದು, ನನ್ನ ಜೀವನ ಉದ್ಧಾರ ಆಗಲಿ ಅಂಥೇಳಿ ಪ್ರಾರಂಭದಲ್ಲೇ ಅರಿಶಿನ ಹಾಕಿದ ನೀರನ್ನು ನೀವು ಕುಡಿದಿದ್ದೇ ಆದರೆ ನಿಮ್ಮ ಎಷ್ಟಪ್ಪ ಅಂತೇಳಿ 99% ರೋಗಗಳು ದೂರ ಆಗ್ತಾವ್ರಿ. ಹೀಗಾಗಿ ಅರಿಶಿಣವನ್ನು ನಮ್ಮ ಸೌದತ್ತಿ ಯಲ್ಲಮ್ಮದಲ್ಲಿ ಆ ಯಲ್ಲಮ್ಮ ದೇವಿಗೆ ನಾವು ಅರಿಶಿಣವನ್ನು ಉಗ್ಗುತ್ತೇವೆ ರೀ. ಆ ಅರಿಶಿಣವನ್ನು ಉಗ್ಗಿದ್ದ ಕಾರಣವಾಗಿ ಆವಾಗಿನ ಕಾಲಕ್ಕೆ ಮನೆಯಲ್ಲಿ ಬೀಸಿ ತಂದು ತಾಜೂ ಐಮ ಹಳೆದ ಅಂದರೆ ಅದು ಯಾರೂ ಮುಟ್ಟಲಾರದಂತಹ ಮನೆಯಲ್ಲಿನೇ ಬೀಸಿ ತೆಗೆದುಕೊಂಡ್ಬರ್ತಿದ್ರು, ಅದನ್ನು ಉಗ್ತಿದ್ರು, ಅದನ್ನೇ ಹಚ್ಕೋತಿದ್ರು. ಅಲ್ಲಿ ಹೋಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿದರೂ ಸಹಿತ ನಮ್ಮ ಅನೇಕ ರೋಗಗಳು ಹೋಗ್ತಿದ್ವು ಅಂಥೇಳಿ. ಹೀಗಾಗಿ ಅದನ್ನು ಬ್ರೂರ್ ಮಧ್ಯೆಯಲ್ಲಿ 2 ಹುಬ್ಬುಗಳ ನಡುವೆ ಆಜ್ಞಾಚಕ್ರದಲ್ಲಿ ಅದನ್ನು ಹಚ್ಚಿಕೊಳ್ಳುವುದರಿಂದ ನಮ್ಮ ದಿನದ ಪ್ರಾರಂಭವೂ ಒಳ್ಳೆಯದಾಗುತ್ತದೆ ಮತ್ತು ನಮ್ಮ ಜೀವನ ಸಾರ್ಥಕ ಆಗುತ್ತದೆ. ಹೀಗಾಗಿ ಈ ಅರಿಶಿನ ರೀ, ಕುಂಕುಮ ರೀ, ಅದು ಕುಂಕುಮ ಮಾರ್ಕೆಟ್ಲಿಂದ ತಂದಿದ್ದ ಯೂಸ್ ಮಾಡ್ಕೋಬಾರ್ದ್ರಿ. ನಮ್ಮ ಪೂರ್ವಜರು ಹೇಗೆ ತಯಾರಿಸ್ತಾ ಇದ್ದರು ಅಂತ ಹೇಳಿದರೆ, ಅದನ್ನು ಹೂವಿನಿಂದ ಮತ್ತು ಅದರಲ್ಲಿ ಅರಿಶಿನ ಮತ್ತು ಲಿಂಬೆಹಣ್ಣು ಹಾಕಿದ ನಂತರ ಅದು ಕೆಂಪಗಾಗುತ್ತದೆ. ಇದನ್ನು ಅನಿತಾ ಪವಾರಕ್ಕ ಎಷ್ಟೋ ಸಲ ಅದನ್ನು ಸ್ವತಃ ತಾವೇ ಮಾಡಿ ಅದನ್ನು ಎಲ್ಲ ಜನರಿಗೆ ತಿಳಿಸಿಕೊಟ್ಟಿದ್ದಾರೆ.
ಅವರ ಒಂದು ಸಾನ್ನಿಧ್ಯದಲ್ಲಿ ಇಟ್ಟುಕೊಂಡು ಈ ದುರ್ಗಾದೇವಿಯ ಒಂದು ದೇವಸ್ಥಾನದಲ್ಲಿ ನೀವು ಮತ್ತೆ ಮಾಡಿರಿ. ನೀವೇನಾದರೂ ಯಾರಿಗಾದರೂ ಉಡುಗೊರೆ ಕೊಡಬೇಕಾಗಿದ್ದೇ ಆದರೆ ಇಂಥ ಒರಿಜಿನಲ್ ಇರುವಂಥ ಅರಿಶಿನ ಕುಂಕುಮ ಕೊಟ್ಟಿದ್ದೇ ಆದರೆ ನೀವು ಪುಣ್ಯಕ್ಕೆ ಭಾಗಿಯಾಗ್ತೀರಂತೇಳಿ. ಮತ್ತೆ ಹೇಳ್ತಾರೆ ಹಚ್ಚಿ ಹಾಕ್ಸೋದ್ರಿ. ನಮ್ಮಲ್ಲಿ ಹಣೆಗೆ ಹಚ್ಚಿ ಹಾಕಿಸ್ತಿದ್ರು, ಕೈ ಬೆರಳುಗಳಿಗೆ ಹಚ್ಚಿ ಹಾಕಿಸ್ತಿದ್ರು. ಅದು ಸಹಿತ ಅತ್ಯಂತಿಕವಾಗಿ ನಮಗೆ ಸೈಂಟಿಫಿಕ್ ರೀಸನ್ ಅದ ರೀ. ಏನಪ್ಪ ಅಂತ ಹೇಳಿದರೆ ಅದು ಆಕ್ಯುಪ್ರೆಷರ್ ಮತ್ತು ಆಕ್ಯುಪಂಕ್ಚರ್ ರೀ. ಅದು ಅನೇಕ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಔಷಧಿ ಇಲ್ಲದೆ ನರಗಳಿಗೆ ಅದನ್ನು ಟಚ್ ಮಾಡಿದ್ದೇ ಆದರೆ ನಮ್ಮ ನರಗಳು ಜಾಗೃತ ಆಗ್ತಾವಂಥೇಳಿ. ಅದಕ್ಕಾಗಿ ಈ ಒಂದು ಕೈ ಬೆರಳುಗಳನ್ನು ಹಾಕಿಸ್ಕೋತಾರೆ ಮತ್ತು ಹಣೆಗೂ ಹಾಕಿಸ್ಕೋತಾರೆ. ಹಣೆಯಲ್ಲಿ ಅನೇಕಾನೇಕ ನರಗಳಿದ್ದಾವೆ. ಆ ನರಗಳಿಗೆ ನಾವು ಅದು ಪಂಕ್ಚರ್ ಮಾಡೋದರಿಂದ ಅಲ್ಲಿ ಒಂದು ಮೇಧಾಶಕ್ತಿ ಜಾಗೃತ ಆಗ್ತದೆ ಅಂಥೇಳಿ. ತದನಂತರ ಬಳೆಗಳನ್ನು ಹಾಕೋತೇವೆ. ಅದು ಆಕ್ಯುಪ್ರೆಷರ್ ರೀ, ಪಂಕ್ಚರ್ ಅಲ್ಲ, ಆಕ್ಯುಪ್ರೆಷರ್. ಅನೇಕ ಅದು ಸಹಿತ ಎಂಥ ಬಳೆಗಳನ್ನು ಹಾಕೋಬೇಕಪ್ಪ ಅಂತ ಹೇಳಿದರೆ ಗಾಜಿನ ಬಳೆಗಳನ್ನೇ ಹಾಕೋಬೇಕಂತೇಳಿ ನನ್ನ ನಿಯಮ ರೀ. ಅದರಲ್ಲಿ ಬಂಗಾರದ ಬಳೆಗಳನ್ನು ಕೂಡ ನಾವು ಜೋಡಿಸ್ತೇವೆ. ಬಂಗಾರ ಅಂತ ಹೇಳಿದರೆ ಅದು ಯಾವ ವಾತಾವರಣಕ್ಕೆ ಬದಲಾಗದೇ ಇರುವುದರಿಂದ ನಮಗೆ ಸ್ಕಿನ್ ಪ್ರಾಬ್ಲಮ್ ಬರೋದಿಲ್ಲ ಅಂಥೇಳಿ ನಮ್ಮ ಪೂರ್ವಜರು ಆವಾಗಿನ ಕಾಲಕ್ಕೇ ಹುಡುಕಿ ತೆಗೆದಿದ್ದಾರೆ. ಅದಕ್ಕಾಗಿ ಆಕ್ಯುಪ್ರೆಷರ್ ರೀ. ನಮ್ಮ ಮಣಿಕಟ್ಟುಗಳು ಎಷ್ಟು ಸಣ್ಣಗೆ ಇರುತ್ತವೆಯೋ ಅಷ್ಟು ಆ್ಯಕ್ಟಿವ್ ಇರ್ತೀವಿ ರೀ ನಾವು. ಕೈಗಳು ಅವು ದಪ್ಪ ಆಗಬಾರ್ದಂಥೇಳಿ ಅದನ್ನು ಹಾಕಿದ್ದರಿ. ಅತಿ ಶ್ರೀಮಂತ ಜನರಿಗೆ ಬೊಜ್ಜು ಹೆಚ್ಚರಿ, ಬಡವ್ರಿಗೆ ಇಲ್ಲ ರೀ. ಬಡವ್ರು ಭಾಳ ಕೆಲಸ ಮಾಡ್ತೇವೆ ನಾವು, ಅದಕ್ಕಾಗಿ ನಮಗೆ ಬಂಗಾರದ ಅಷ್ಟು ಅವಶ್ಯಕತೆ ಇಲ್ಲ ರೀ. ಅದು ಯಾರಿಗೆ ಅಂತ ಹೇಳಿದರೆ ಅತಿ ಬೊಜ್ಜು ಇರುವವರಿಗೆ ಬಂಗಾರ ಅವಶ್ಯಕತೆ ಇದೆ. ಕುತ್ತಿಗೆಗೆ ಹಾಕಿ ಹಿಂಗೆ ಅಧಿಕ ಮಾಂಸ ಬರಬಾರ್ದು ಅಂತೇಳಿ ನೆಕ್ಲೆಸ್ ರೀ ಅವು, ಅದಕ್ಕಿಂತ ಹೆಚ್ಚಿನ ಮುಂದೆ ಬರಬಾರ್ದು ಅಂತೇಳಿ. ಅದರಂತೆ ಬಾಜು ಬಂದ ಅವು ರಟ್ಟೆಗಳು ಇಂತಿಂಥ ದಪ್ಪ ಆಗಬಾರ್ದು ಅಂತೇಳಿ ಮೊದಲ ಬಂದ್ ಮಾಡಿಬಿಡೋದ್ರಿ. ಅವು ಸೊಂಟದ ಪಟ್ಟಿನೂ ಹಾಕ್ತಾರೆ ನೋಡ್ರಿ, ಅವು ಟಯರ್ಸ್ ಬರಬಾರ್ದು ಅಂತೇಳಿ ಮೊದಲ ಆ ಗಲ್ಪಾನ ಇದ್ದಾಗನ ಹಾಕ್ಬಿಡ್ತಿದ್ದಲ್ಲಿ. ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನೇನಿದಾವೋ ಅವು ಎಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಮಾರ್ಗದರ್ಶನ. ಅದಕ್ಕಾಗಿ ನಾವು ಕೂಡ ನಮ್ಮ ಪದ್ಧತಿಯನ್ನು ಬಿಡಬಾರ್ದ್ರಿ. ಅರಿಶಿನ ಕುಂಕುಮ ಹಚ್ಕೋಬೇಕು, ಅದರಂತೆ ಬಳೆಗಳನ್ನು ಧರಿಸಬೇಕು. ಅದರಂತೆ ನಮ್ಮ ಕಾಲುಂಗುರನೂ ಇದೆ ರೀ, ಅದು ಹೆಬ್ಬಟ್ಟಿನ 2ನೇ ಬೆರಳಕ್ಕೂ ಕೂಡ ಧರಿಸ್ತಾರೆ. ಅದನ್ನು ಯಾರು ಹಾಕ್ತಾರೆ ಅಂತ ಹೇಳಿದರೆ ಅದು ಮದುವೆಯಲ್ಲಿ ನಿಮ್ಮ ಮನೆಯವರ ಹಾಕ್ತಾರೆ. ಅದನ್ನು ಹಾಕಿದ್ದೇ ಆದರೆ ಒಂದೊಂದು ಬೆರಳುಗಳು ಕೂಡ ನಮ್ಮ ಶರೀರದ ಆರೋಗ್ಯಕ್ಕೆ ಉಪಯುಕ್ತವಾಗಿರುವಂತಹ ಒಂದು ಕಲೆ ರೀ. ಅದಕ್ಕಾಗಿ ನಾವು ನಡೆಯಬೇಕಾಗಿದ್ದೇ ಆದರೆ ಅವು ಬರಿಗಾಲಿನಿಂದ ನಡಿತಿದ್ವಿ. ನಾವು ಗುಡಿ ಗಿಡಿಗೆಲ್ಲ ಹೋಗ್ಬೇಕಾದ್ರೆ ಚಪ್ಪಲ್ ಹಾಕೋತಿದ್ದಿಲ್ಲ. ಆವಾಗಿನ ಕಾಲಕ್ಕೂ ರೋಡ್ನು ಚಲೋ ಇದ್ವಿ ರೀ, ಡಯಾಬಿಟಿಸ್ನು ಇರ್ತಿದ್ದಿಲ್ಲ. ಆದರೆ ಚಪ್ಪಲ್ ಹಾಕೊಳ್ಳಲಾರ್ದ ಹೋಗ್ತಿದ್ವಿ ಖರೆ. ಆದರೆ ಈಗಿನ ಕಾಲದಲ್ಲಿ ಎಷ್ಟೋ ಬಳೆಗಳನ್ನು ಕಾಜುಗಳನ್ನು ಎಲ್ಲ ಇರ್ತಾವೆ. ಆದರೂ ಸಹಿತ ನಮ್ಮ ಭಾರತದಲ್ಲಿ ಕಾಲಿನಲ್ಲಿ ಚಪ್ಪಲ್ ಹಾಕಲಾರದೆ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಪ್ರತೀತಿ ಇದೆ ರೀ. ಎದಕ್ಕಂತ ಹೇಳಿದರೆ ಅಲ್ಲಿರುವಂತಹ ಮಣ್ಣು, ಅಲ್ಲಿ ಬಿದ್ದಿರುವಂತಹ ಇವುರಿ ಹರಳ ಖಡ ಅವು ಎಲ್ಲ ನಮ್ಮ ಕಾಲುಗಳಿಗೆ ಅವು ಇದನ್ನು ಆಕ್ಯುಪ್ರೆಷರ್ ಅವೆಲ್ಲ ನಮ್ಮ ಎಲ್ಲ ಪ್ರೆಷರ್ ಆಗುವುದರಿಂದ ನಮ್ಮ ಶರೀರದಲ್ಲಿ ರಕ್ತ ಸಂಚಾಲನೆ ಸರಿಯಾಗಿ ನಾವು ಆರೋಗ್ಯವಂತರಾಗ್ತಿದ್ವಿ ಅಂತೇಳಿ. ಅದಕ್ಕಾಗಿ ನಮ್ಮ ಭಾರತದ ಪ್ರತಿಯೊಂದು ಯಾವುದೇ ಒಂದು ಹಬ್ಬ ಹರಿದಿನಗಳಿರಲಿ, ನಾವು ಆಚರಣೆ ಮಾಡುವಂತಹ ಒಂದು ಕ್ರಿಯೆಗಳಿರಲಿ, ಅದರಲ್ಲಿ ಅರ್ಥ ಇದೆ ಅಂತೇಳಿ. ನಮ್ಮಲ್ಲಿ ಈಗ ಉಷಾ ಹೆಗಡೆ ಅಮ್ಮ ಬಂದಿದ್ರಲ್ಲ, ಅವರಿಗೆ ಕುಂಕುಮ ಹಚ್ಚಿ ಅವರಿಗೆ ಅಕ್ಷತಾ ಹಚ್ಚಿದ್ದಕ್ಕೆ ಅವ್ರಂದ್ರೆ ಎದಕ್ಕೆ ಹಚ್ತಾರೆ ಇದನ್ನು ಅಂಥೇಳಿ. ಎದಕ್ಕಂತ ಹೇಳಿದರೆ ತಲೆನೋವು ಇದ್ರೂ ಸಹಿತ ಹೋಗ್ತೈತ್ರಿ. ಒರಿಜಿನಲ್ ಕುಂಕುಮಾಗ ಅದು ಅಕ್ಷತಾನ ನಾವು ತಲೆಗೆ ಹಚ್ಚಿ ಒತ್ತಿ ಹಿಡಿಯುವುದರಿಂದ ನಮ್ಮ ತಲೆಯಲ್ಲಿ ಎಷ್ಟೋ ನರಗಳೆಲ್ಲ ಜಾಗೃತ ಆಗಿ ತಲೆನೋವು ಹೋಗ್ತೈತ್ರಿ.
ಅದಕ್ಕಾಗಿ ಭಾಳ ದೊಡ್ಡ ಫಂಕ್ಷನ್ ಇದ್ದಾಗ ಭಾಳ ತಲೆನೋವು ಆಗ್ತದೆ ತಡಿಗೆ ಅಂಥೇಳಿ ಮಳಬಟ್ಟು ಬರಸ್ಮ लांबू भी लगड़ेस ರೌಂಡ್ ಬಿ ಲಗಡೇಸ್ ತಿನ್ನಾಸಟ್ಟೆ. ಅದಕ್ಕಾಗಿ ಎಲ್ಲವೂ ಒಂದು ನಮ್ಮ ಆರೋಗ್ಯಕ್ಕೆ ಹೇಳಿರುವಂಥದ್ದು. ಕೈಗಳಲ್ಲಿ ಬೆರಳುಗಳಲ್ಲಿ ಉಂಗುರಗಳನ್ನ ಹಾಕೋತೇವಿ, ಅದು ಸಹಿತ ಶ್ರೇಷ್ಠ ರೀ. ಅವು ಬೆರಳು ಭಾಳ ದಪ್ಪ ದಪ್ಪ ಆಗಬಾರ್ದು ಅಂತೇಳಿನ ಅದನ್ನು ಹಾಕ್ತಾರೆ. ಆದರೂ ಸಹಿತ ತಾಮ್ರದ್ದೂ ಹಾಕೋತಾರೆ, ಎಷ್ಟೋ ಮಂದಿ ಬೆಳ್ಳಿದೂ ಹಾಕೋತಾರೆ. ಹಾಕೋಬಾರ್ದಂತಿಲ್ಲ, ಇದ್ರೆ ಎಲ್ಲರೂ ಹಾಕೋಬೇಕ್ರಿ. ಮತ್ತು ಇಲ್ಲ ಅಂಥೇಳಿ ಬಾಜು ಮನೆ ಅಕ್ಕಿ ಸರಿಗೆ ಹಾಕೊಂಡ ಅಂಥೇಳಿ ಇಕ್ಕಿ ಊರ್ಲು ಹಾಕೋಬಾರ್ದು. ಸಾಕ್ರಿ. ಈಗಿನ ಕಾಲದಲ್ಲಿ ಈಗ ಇನ್ಸ್ಪೆಕ್ಟರ್ ಏನು ಹೇಳಿ ಹೋದ್ರಿ, ಆದಷ್ಟು ಆಭರಣಗಳನ್ನು ಹಾಕಿಕೊಳ್ಳಲಾರದೆ ಹೊರಗೆ ಹೋಗ್ರಿ, ಅದು ಸಹಿತ ಎದೆ ಮೇಲೆ ಇಟ್ಕೊಂಡು ಹೋಗಬೇಡ್ರಿ. ಅವ್ರ ಕೈಗೆ ಸಿಗುವಂತೆ ನೀವೆಲ್ಲ ಅವರಿಗೆ ಆಕರ್ಷಣೆ ಆಗಿದ್ದೇ ಆದರೆ ಯಾರು ನಿಮ್ಮ ಕೊರಳಲ್ಲಿ ಕೈ ಹಾಕಿ ಜಗ್ತಾರೋ ಗೊತ್ತಿಲ್ಲ. ಅದಕ್ಕಾಗಿ ತುಳಸಿ ಮಣಿ ಹಾಕೋರಿ, ಬೇಕಂದ್ರೆ ರುದ್ರಾಕ್ಷಿ ಹಾಕೋರಿ, ಬೇಕಂತ ಹೇಳಿದರೆ ನೀವು ಕರೆಮಣಿಯಲ್ಲಿನೇ ಅದು ಮಂಗಳಸೂತ್ರ ಇದ್ದರೆ ಇನ್ನೂ ಒಳ್ಳೆಯದ್ರಿ. ಅದಕ್ಕಾಗಿ ಇಲ್ಲಿನ ತುಮಕೂರು ಓಣೆಯಲ್ಲಿ ನೀವು ಇನ್ಸ್ಪೆಕ್ಟರ್ಗೂ ಕರೆದ ನಮಗೆ ಮುಂದೆ ಆಗುವಂತಹ ಆಘಾತಗಳಿಂದ ಹೇಗೆ ರಕ್ಷಿಸಬೇಕೆನ್ನುವಂತಹ ಒಂದು ಪ್ರವಚನ ಕೊಡಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ಹೇಳೋದೇನೋ ಬಹಳಿದೆ ರೀ, ಆದರೂ ಸಹ ಸುಂದರವಾದ ಕಾರ್ಯಕ್ರಮ ಇದೆ. ಪ್ರಕೃತಿಯಿಂದಾಗಿ ಇಲ್ಲಿ ಮಳೆಗೆಳೆ ಉಂಟಾದರೆ ನಿಮಗೆ ಊಟಕ್ಕೆಲ್ಲ ತೊಂದರೆ ಆಗುತ್ತದೆ. ನಾ ಏನ್ರಿ, ನೀವು ಯಾವಾಗ ಕರಿತೀರಿ ಆವಾಗ ಬರ್ತೇನೆ ರೀ. ಆಪ್ಗೆ ಘರ್ಗೆ ಭೇಟಿ ಹೇಗೆ ಖರೇನ ರೀ. ಅದಕ್ಕಾಗಿ ನಾವು ಇನ್ನೂ ಭಾಳ ಅದ ರೀ, ಭಾಳ ತಿಳ್ಕೊಳ್ಳೋದು ಭಾಳ ಅದ. ಅದಕ್ಕಾಗಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಭಾರತದಲ್ಲಿ ನಮಗೆ ಕೊಡಲಾಗಿದೆ. ಸೀರೆನೂ ಎಷ್ಟು ಚಂದದ ರೀ, ಸೀರೆನೂ ಉಟ್ಕೋರಿ. ಅದು ನೋಡಲಿಕ್ಕೆ ಅದು ಟ್ರೆಡಿಷ್ನಲ್ನೂ ಅದ ಮತ್ತು ಎಷ್ಟು ಅದನ್ನು ಫ್ಯಾಷನ್ನೂ ಅದ ರೀ. ಎಷ್ಟು ಸುಂದರವಾಗಿ ಕಾಣಿಸ್ತೀರಿ. ಅವು ಡಬ್ಬ ಅಂಗಿ ಹಾಕ್ಕೊಂಡೆ, ಪ್ಯಾಂಟ್ ಹಾಕ್ಕೊಂಡೆ, ಸಣ್ಣ ಸಣ್ಣ ಬಟ್ಟೆ ಹಾಕ್ಕೊಂಡೆ ನಿಮ್ಮ ಮರ್ಯಾದೆ ನೀವು ತಕ್ಕೊಂಡಂಗ್ರಿ. ಅದು ಸಹಿತ ಹೆಚ್ಚಿನ ಒಂದು ಮಾಧ್ಯಮಗಳಲ್ಲಿ ಪೋಸ್ಟೂ ಮಾಡಬೇಡ್ರಿ. ನಿಮ್ಮ ಮನೇಲಿ ಹಾಕೋತಿದ್ರೆ ಹಾಕೋರಿ, ಆದರೆ ಅದನ್ನು ಪೋಸ್ಟ್ ಮಾಡಿ ಇನ್ನೊಬ್ಬರ ಕಣ್ಣಿಗೆ ಅಸಹ್ಯ ಆಗಿ ಕಂಡು ನಿಮ್ಮ ಮರ್ಯಾದೆಯನ್ನು ನೀವು ಕಳ್ಕೋಬೇಡ್ರಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ. ಹರಿ ಓಂ. ಇವತ್ತಿನ ದಿನ ಗಣೇಶೋತ್ಸವಕ್ಕೆ ಬಂದ ನಮ್ಮ ವಿಜಯಾಬದ್ಧಿಯ ಕಾರು